ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋ ನೋಡೋದಾದರೆ ಅನ್ನ ಬಗ್ಗೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನದ ಗುಡ್ ನ್ಯೂಸು? ಸೊ ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಹೇಳಿ? ಸೊ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಸೊ ಹಾಗಾಗಿ ನೀವೇನಾದ್ರು ಸ್ಕಿಪ್ ಮಾಡಿದೆ ಅರ್ಧ ಮಾತ್ರನೇ ನಿಮ್ಮ ಮಾಹಿತಿ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನೇ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನ ಬಗ್ಗೆ ಕೂಡ ಒಂದು. ಸೊ ಅನ್ನ ಬಗ್ಗೆ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ ಅನೌನ್ಸ್ ಮಾಡಿದರು. ಸೊ ಈಗ 10 kg ಅಕ್ಕಿ ಕೊಡ್ತಾ ಇಲ್ಲ, ಬರೀ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಸೊ ಇನ್ನು 5 kg ಅಕ್ಕಿ ಹಣ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿದ್ದಾರಲ್ವಾ. ಸೊ ಈಗ ಜನವರಿ ತಿಂಗಳದು ಹಣ ಉಚಿತ ಅಕ್ಕಿ ಹಣ ಇನ್ನೂ ಬಿಡುಗಡೆ ಮಾಡಿರಲಿಲ್ಲ. ಸೊ ಯಾವುದೋ ಒಂದು TV ನ್ಯೂಸ್ ರಿಪೋರ್ಟ್ ಮಾಡಿದ್ದು. ಸೊ ಇದನ್ನು ನೋಡಿ ಎಚ್ಚೆತ್ತ ಸರ್ಕಾರ ಜನವರಿ ಉಚಿತ ಅಕ್ಕಿಯನ್ನು ಸೋಮವಾರ ಬಿಡುಗಡೆ ಮಾಡಿದೆ. ಸೊ ಈಗ ಎಷ್ಟು ಜನಕ್ಕೆ ಜಮಾ ಆಗಿದೆ, ಸೊ ಇನ್ನು ಎಷ್ಟು ಜನ ಬಾಕಿ ಇದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಈಗ ಸೋಮವಾರ ಬಿಡುಗಡೆ ಮಾಡಿದ್ದಾರೆ ಅಂದರೆ ಕೇವಲ 10% ಜನರಿಗೆ ಮಾತ್ರ ಜಮಾ ಆಗಿರೋದು ಇದುವರೆಗೂ ಕೂಡ. ಸೊ ಇನ್ನೂ ಕೂಡ 90% ಜನ ಇದ್ದಾರೆ. ಸೊ KH ಮುನಿಯಪ್ಪ ಅವರು 15 ದಿನದೊಳಗಡೆ ನಾವು ಜಮಾ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 15 ದಿನ ಅಂದರೆ ಮಾರ್ಚ್ ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕ್ವರೆಗೂ ಹೋಗ್ಬೋದು. ಸೊ ನಾವು ಅಲ್ಲಿವರೆಗೂ ಕಾಯಲೇಬೇಕು. ಜನವರಿ ಉಚಿತ ಅಕ್ಕಿ ಹಣ ಪಡಿಬೇಕು ಅಂದರೆ ಜನವರಿ ಉಚಿತ ಅಕ್ಕಿ ಪಡಿಬೇಕು ಅಂದರೆ ಮಾರ್ಚ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಇವತ್ತು ಬರ್ಬೋದು, ಇಲ್ಲ ನಾಳೆನೇ ಬರ್ಬೋದು, ಇಲ್ಲ ನಾಡಿದ್ದು ಬರ್ಬೋದು. ಸೊ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆಯಲ್ಲ, ಸೊ ಅಷ್ಟು ಫಾಸ್ಟಾಗಿ ಜಮಾ ಆಗ್ತಾ ಇಲ್ಲ ಈ ಉಚಿತ ಅಕ್ಕಿ ಹಣ. ಸೊ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ. ಸೊ ಇನ್ನೂ ಒಂದು ಬಂದ್ಬಿಟ್ಟು ಯಾರ್ಯಾರೆಲ್ಲ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ದಾಗಿಂದ ಹಣ ಸ್ಟಾಪ್ ಆಗಿದ್ದಲ್ಲ, ಸೊ ಅದು ಎಲ್ಲ ಸಮಸ್ಯೆಗಳು ಈಗ ಕ್ಲಿಯರ್ ಆದಮೇಲೆ ಸೊ ಮುಂದಿನ ತಿಂಗಳಿಂದ ನಿಮಗೂ ಕೂಡ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಒಂದು ಕಂತು ಕೂಡ ಅನ್ನ ಬಗ್ಗೆ ಹಣ ಯೋಜನೆ ಬಂದೇ ಇಲ್ಲ ಅಂದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಹೊಸ ಅಕೌಂಟ್ ಕೂಡ ಓಪನ್ ಮಾಡಿಸೋದು ಬೆಸ್ಟ್ ಅನಿಸುತ್ತೆ. ಸೊ ಯಾಕೆ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇರೋರಿಗೆ ಅನ್ನ ಬಗ್ಗೆ ಕಂತು ಪ್ರತಿ ತಿಂಗಳು ಕೂಡ ಮಿಸ್ ಆಗದೆ ಆನ್ ಟೈಮ್ ಕೂಡ ಜಮಾ ಆಗಿದೆ. ಸೊ ಹಾಗಾಗಿ ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದುವರೆಗೂ ಕೂಡ ನಿಮ್ಮ ಮಾಹಿತಿ ನಿಮ್ಗೆ ಏನಾದ್ರು ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.